8,157 ಹುದ್ದೆಗಳನ್ನು ತುಂಬಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದರೆ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತಿರ್ತಕ್ಕಂಥ ಒಂದು ಸುಳ್ಳು ಭರವಸೆ ಒಕ್ಕರಿ ಕೊಡುವ ಮೂಲಕ ಅಧಿಕಾರಕ್ಕೆ ಪಡ್ಕೊಂಡು ಇವತ್ತು ಆ ವಿದ್ಯಾರ್ಥಿಗಳ ಬದುಕನ್ನು ಅಧೋಗತಿ ತಂದಿಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರೋಗ್ಯ ವ್ಯವಸ್ಥೆ ಕೂಡ ಹದಗೆಟ್ಟದ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಇದೆ. ಕಳೆದ 5 ವರ್ಷಗಳಿಂದ ವೈದ್ಯರಿಗೆ ಬಡ್ತಿ ನೀಡಿಲ್ಲ ಹಾಗೂ ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿಲ್ಲ ಅಂತಕ್ಕಂಥ ವಿಷಯ ಇಟ್ಕೊಂಡು ಅವರು ಕೂಡ ಇವತ್ತು ಒಪಿಡಿ ಬಂದ್ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಒಪಿಡಿ ಬಂದ್ ಆತಂದ್ರೆ ಬಡ ರೋಗಿಗಳ ಪರಿಸ್ಥಿತಿ ಏನು? ಇವು ಸಿದ್ದರಾಮಯ್ಯನವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಅವರಿಗೆ ಸಾಕಷ್ಟು ವೈದ್ಯಕೀಯ ವ್ಯವಸ್ಥೆ ಇರ್ತೈತಿ, ಅವರಿಗೆ ಸಾಕಷ್ಟು ಹಣವನ್ನು ಕೂಡ ಅದರಾಗ ಸರ್ಕಾರ ತೊಗೋತಾರೆ, ಪ್ರೈವೇಟ್ ತೋರಿಸ್ಕೋತಾರೆ. ಅದು ಬಡ ರೋಗಿಗಳು ಏನು ಮಾಡಬೇಕಂತಕ್ಕಂಥ ಈ ಸಮಸ್ಯೆ ಕೂಡ ಸರ್ಕಾರ ಎಚ್ಚರ ಮಾಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ. ಇವತ್ತು 2011 ಇರ್ಬೋದು, 2014 ಇರ್ಬೋದು, 2017, 2020ರಲ್ಲಿ KPSC ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ನೌಕರಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದು ಯಡಿಯೂರಪ್ಪನವ್ರ ಸರ್ಕಾರ, ಭಾರತೀಯ ಜನತಾ ಸರ್ಕಾರ. ನಂತರ ಬಸವರಾಜ ಬೊಮ್ಮಾಯಿಯವರು 15,000 ಶಿಕ್ಷಕರ ನೇಮಕಾತಿ ಮಾಡಿದರು. ಮುಂದೆ ಕಾಂಗ್ರೆಸ್ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮುಗಿಸಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಕೂಡ 13,000 ಪೌರ ಕಾರ್ಮಿಕರ ತಾತ್ಕಾಲಿಕ ಉದ್ಯೋಗವನ್ನು ಇವತ್ತು BJP ಸರ್ಕಾರ ಕಾಯಂ ಮಾಡಿತ್ತು. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಪ್ರಾರಂಭಿಸಿ 14,000 ಸರ್ಕಾರಿ ಹುದ್ದೆಗಳನ್ನು ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮುಂದೆ ಹಾಕೊಂಡ್ಬಂದ ಜನತ್ನಕ. ಒಟ್ಟಾಗಿ ಈ ರಾಜ್ಯ ಸರ್ಕಾರ ಖಜಾನೆ ಖಾಲಿಯಾಗಿದ್ದು ನೌಕರಿಗೆ ಸಂಬಳ ಇಲ್ಲ. ಈಗ ಸದ್ಯ ಖಾಲಿರುವ 2,84,000 ಸರ್ಕಾರಿ ಹುದ್ದೆಗಳನ್ನು ತುಂಬ್ತಾ ಇಲ್ಲ. 60,000 ಹುದ್ದೆಗಳನ್ನು ಇವತ್ತು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತದ. ಮತ್ತು ಹೊರಗುತ್ತಿಗೆ ನೌಕರನ್ನ C ಮತ್ತು D ಗ್ರೂಪನ್ನು ಕಾಯಂ ಮಾಡಲಿಕ್ಕೆ ನಮ್ಮ RV ದೇಶಪಾಂಡೆ ಅವರ ನೇತೃತ್ವದ ಒಂದು ತಂಡ ವರದಿ ಕೊಟ್ಟು 3 ತಿಂಗಳಾದ ಕೂಡ ಸರ್ಕಾರ ಅದರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮೋದಿಜಿಯವರು ನೇತೃತ್ವದಲ್ಲಿ 2022ರಿಂದ 2025ರವರೆಗೆ ರೋಜ್ಗಾರ್ ಯೋಜನೆಯಡಿ 11 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಯಾರ. ಸ್ವತಃ ನರೇಂದ್ರ ಮೋದಿಜಿಯವರೇ ಜನವರಿ 26ರಲ್ಲಿ 61,000 ಜನರಿಗೆ ಉದ್ಯೋಗ ಪತ್ರ ನೀಡಿದರೂ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿಯನ್ನು ಮುಂದೂಡಾಕತ್ತೈತಿ. ಈ ರೀತಿ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಹೊಸ ರಸ್ತೆಗಳು ನಿರ್ಮಾಣ ಆಗ್ತಾ ಇಲ್ಲ, ಹಳೆಯ ರಸ್ತೆಗಳೆಲ್ಲ ಹದಗೆಟ್ಟ ರಸ್ತೆಗಳು ರಿಪೇರಿ ಇಲ್ಲ. ಈ ರೀತಿ ಗುತ್ತಿಗೆದಾರರಿಗೆ ಪೇಮೆಂಟ್ ಇರ್ತಕ್ಕಂಥ ಅವ್ರ ಹೋರಾಟ, ಅವರೆಲ್ಲ ಕೆಲಸ ಸ್ಥಗಿತ ಮಾಡಿದ್ದಾರೆ. ಈಗ SC ST ಜನ ಗಂಗಾ ಕಲ್ಯಾಣ ಯೋಜನೆ ಇತ್ತು, ಅದು ಕೂಡ ಗುತ್ತಿಗೆದಾರರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಅವರು ಕೂಡ ಕೆಲಸ ಸ್ಥಗಿತ ಮಾಡಿದ್ದಾರೆ. ಯಾರಿಗೆ ಒಂದು ಗುತ್ತಿಗೆ ಬೋರ್ವೆಲ್ಲು ಮೋಟ್ರ್ ಬರ್ತಾ ಇಲ್ಲ. ಬೃಹತ್ ನೀರಾವರಿ ಯೋಜನೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ಮುಖ್ಯ ಬೇಕಾಗಿದ್ದು ನೀರಾವರಿ, ಆ ನೀರಾವರಿ ಯೋಜನೆಗಳನ್ನ ಸ್ಥಗಿತ ಆಗ್ಯಾವ. ಈ ರೀತಿ ಈ ಸರ್ಕಾರ ವಿರುದ್ಧ ಹೇಳ್ಕೋತ ಹೋದ್ರೆ ಅದಕ್ಕೆ ಎಂಡ ಇಲ್ಲ. ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ನಾವು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಆ ಗ್ಯಾರಂಟಿ ಕೊಡುವ ಉದ್ದೇಶ ಅದರಿಂದ ಏನಾಗತ್ತೆ ಅಂತಕ್ಕಂಥ ವಿಚಾರ ತಾವು ಮಾಡಬೇಕು ಹೊರತು ನಾವು ಮಾಡೋದಿಲ್ಲ. ಇವತ್ತು ಒಬ್ಬ ಬಡ ಕೂಲಿ ಕಾರ್ಮಿಕ ಒಬ್ಬ ಹೆಣ್ಮಗಳು ತಾಯಿ, ಬಡ ತಂದೆ ತಾಯಿ ಇವತ್ತು ಬೆವರ್ ಹರಿಸಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ತಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಅವರಿಗೆ ನೀವು 2,000 ರೂಪಾಯಿ ಕೊಡ್ತೀರಿ ಬಿಡ್ತೀರಿ ನಾವು ಕೇಳಂಗಿಲ್ಲ. ಅವ್ರಿಗೆ ಕೊಡ್ತಕ್ಕಂಥ 2,000 ರೂಪಾಯಿಗಿಂತಲೂ ಮಕ್ಕಳ ಭವಿಷ್ಯ ಬೇಕಾಗಿತ್ತು ಅವರಿಗೆ. ಈ ರೀತಿ ನೀವು ಮಾಡ್ತಕ್ಕಂಥ ಈ ನಮ್ಮ ರಾಜ್ಯವನ್ನು ಇವತ್ತು ನೀವು ದಿವಾಳಿ ಮಾಡ್ತಕ್ಕಂಥ ಏನು ನಡೆಯದ ನಿಮಗೆ ಕುರ್ಚಿ ಮಾತ್ರ ಮುಖ್ಯದ. ಕುರ್ಚಿಗಾಗಿ ನಿಮ್ಮ ಜೀವನವನ್ನು ನೀವು ನಮ್ಮ ರಾಜ್ಯದ ಜನರನ್ನು ಬಲಿ ಕೊಡ್ತಾ ಇದೆ. ಇವತ್ತು ಆ ಯಾವ ತಂದೆ ತಾಯಿ, ಬಡ ತಂದೆ ತಾಯಿ ಒಬ್ಬರ ಪರಿಸ್ಥಿತಿ ನೋಡಿದ್ದೀನಿ ನಾನು. ಒಬ್ಬ ಬಡ ತಾಯಿ ಗಂಡಿಲ್ಲಂತ ತಾಯಿ ಕೂಡ ಆ ಮಗನನ್ನು ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿದ. ಅಂಥ ಮಕ್ಕಳ ಪರಿಸ್ಥಿತಿಯನ್ನು ಕೂಡ ತಾವು ಗಮನದಲ್ಲಿ ಇಡ್ತಾ ಇಲ್ಲ. ಆದ್ದರಿಂದ
ಈ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಈ ಬೇಗನೆ ಈ ಎಕ್ಸಾಮ್ ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶಿಕ್ಷಣವನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಭವಿಷ್ಯ ನಿರ್ಮಾಣ ಸರ್ಕಾರ ಎಚ್ಚರಿಸಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೀವು. ಮುಂದಿನ ವಿಷಯವನ್ನು ನಮ್ಮ ಈ ಸರ್ಕಾರದ ಸಾಧನೆ ಏನು ಅಂಥೇಳಿ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದರೆ, ಇವರು ಸಾಧನೆ ಶೂನ್ಯ ಅಂತೇಳಿ ಹೇಳ್ಬೋದು. ನಿನ್ನೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದವರು ಧಾರವಾಡದೊಳಗೆ ದೊಡ್ಡ ಪ್ರಮಾಣದೊಳಗೆ ಒಂದು ಪ್ರತಿಭಟನೆ ಮಾಡಿದ್ರು. ಕಾರಣ ಏನಪ್ಪ ಅಂತಂದರೆ, ಸರ್ಕಾರದ ಇಲಾಖೆಗಳಲ್ಲಿ, ವಿವಿಧ ಇಲಾಖೆಗಳಲ್ಲಿ ಸುಮಾರು 2,84,000 ಹುದ್ದೆಗಳಿದಾವೆ. ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದೊಳಗೆ ದೊಡ್ಡ ಪ್ರಮಾಣದೊಳಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎದ್ದು ನಿಂತಿದೆ. 5-6 ತಿಂಗಳ ಹಿಂದೆ ಇದೇ ವಿದ್ಯಾರ್ಥಿಗಳು ಧಾರವಾಡದೊಳಗೆ, ಹುಬ್ಬಳ್ಳಿ ಒಳಗೆ ದೊಡ್ಡ ಪ್ರಮಾಣದೊಳಗೆ ಒಂದು ಪ್ರತಿಭಟನೆ ಮಾಡಿದ್ರು. ಅವಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲ, ನಾವು ಶೀಘ್ರದೊಳಗೆ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂಥೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು. ಆದರೆ 6 ತಿಂಗಳಾದರೂ ಕೂಡ ಯಾವುದೇ ಒಂದು ನೇಮಕಾತಿಯ ಪ್ರಕ್ರಿಯೆ ಸರ್ಕಾರದಿಂದ ನಡೀಲಿಲ್ಲ ಅಂಥೇಳಿ ನಿನ್ನೆನೂ ಕೂಡ ಒಂದು ದೊಡ್ಡ ಪ್ರಮಾಣದೊಳಗೆ ಪ್ರತಿಭಟನೆ ಆಗಿದೆ. ನಮ್ಮ ರಾಹುಲ್ ಗಾಂಧಿ ಅವರು ಯುವಕರ ಬಗ್ಗೆ ಮಾತಾಡ್ತಾರೆ, ಜಂಜಿ ಬಗ್ಗೆ ಮಾತಾಡ್ತಾರೆ, ಜಂಜಿ ಯುವಕರ ಬಗ್ಗೆ. ಆದರೆ ಕರ್ನಾಟಕದೊಳಗೆ ಅವ್ರದೇ ಸರ್ಕಾರ ಇದೆ ಮತ್ತು ಆ ಒಂದು ಯುವಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಕೆಲಸವನ್ನು ರಾಹುಲ್ ಗಾಂಧಿನೂ ಕೂಡ ಮಾಡ್ತಾ ಇಲ್ಲ. ಕೇವಲ ಅವರು ಮೋದಿ ಅವರನ್ನು ಟೀಕಿಸುವುದರೊಳಗನೆ ಸಮಯ ಕಳೀತಾ ಇದ್ದಾರೆ ಅನಾವಶ್ಯಕರವಾಗಿ. ಮತ್ತು ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದದು. ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ, ಯಾಕಂದ್ರೆ ಕಮಿಷನ್ ದಂಧೆ, ಗುತ್ತಿಗೆದಾರರು ಇವತ್ತಿನವರೆಗೂ ಕೂಡ ಅವರ ಬಿಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ. ಮತ್ತು ಈ ಒಂದು ಕಾಂಗ್ರೆಸ್ ಹಳ್ಳಿಗಳಲ್ಲಿ ಈ ಒಂದು ವೈನ್ ಲಿಕ್ಕರ್ ಲೈಸೆನ್ಸ್ ಕೊಡ್ತಕ್ಕಂತಹ ಕಾರ್ಯದೊಳಗೆ ತೊಡಗಿದೆ. ಆ ಲಿಕ್ಕರ್ ಲೈಸೆನ್ಸ್ ಕೊಡಲಿಕ್ಕೆ ಅಲ್ಲಿನೂ ಕೂಡ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಆ ಒಂದು ಅಬಕಾರಿ ಸಚಿವರ ಮೇಲೆ ದೊಡ್ಡ ಆರೋಪನೂ ಕೂಡ ಬಂತು. ನಮ್ಮ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು, R ಅಶೋಕ್ ಅವರು ಇದ್ರ ಬಗ್ಗೆ ಅಸೆಂಬ್ಲಿ ಒಳಗೂ ಕೂಡ ಮಾತಾಡಿದ್ರು ಕೂಡ ಅಬಕಾರಿ ಸಚಿವರು ಇವತ್ತಿನವರೆಗೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಮನೆ ಒಳಗೆ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತು. ಯಾಕಂದ್ರೆ ನನಗೂ ಶಾಕ್ ಆಗಿದೆ. ನಮ್ಮ ಹಳ್ಳಿ ಒಳಗೂ ಕೂಡ ನಾನು ನೋಡ್ತಾ ಇದ್ದೆ, ಹೋದಾಗ ನೋಡಿದೆ, ಅಲ್ಲಿನೂ ಕೂಡ ಲಿಕ್ಕರ್ ಅಂಗಡಿಗಳನ್ನು ತೆಗಿಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಭಾರತದ ಜೀವನಾಡಿ ಅಂತಂದ್ರೆ ಹಳ್ಳಿ, ಭಾರತೀಯ ಸಂಸ್ಕೃತಿ ಉಳಿಬೇಕಪ್ಪ ಅಂದ್ರೆ ಹಳ್ಳಿಗಳು. ಅದನ್ನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಮಾಡಲಿಕ್ಕೆ ಹೊರಡ್ತಾ ಇದೆ. ಯುವಕರನ್ನ ಸಂಪೂರ್ಣವಾಗಿ ಕುಡುಕರನ್ನಾಗಿ ಮಾಡಲಿಕ್ಕೆ ಹೊರಟಿದೆ ಮತ್ತು ಅವರಿಗೆ ಉದ್ಯೋಗವನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ಯುವಕರ ಒಂದು ಜೀವನದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನ ಇಂತಹ ಒಂದು ಹಣ ಸಂಗ್ರಹಿಸುವ ಒಂದು ಭ್ರಷ್ಟಾಚಾರದ ಮುಖಾಂತರ ಅಂತಲೇ ಹೇಳ್ಬೋದು ಕೆಲಸದಲ್ಲಿ ತೊಡಗಿದ್ದೀರಿ. ಇದನ್ನ ನಿಲ್ಲಿಸಬೇಕು ಮತ್ತು ಈ ಒಂದು ಯುವಕರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅವರಿಗೆ ನೇಮಕಾತಿಯನ್ನು ಮಾಡತಕ್ಕಂತಹ ಪ್ರಕ್ರಿಯೆ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಆಗ್ರಹಿಸ್ತೇವೆ. ಮತ್ತು
ಭಾರತೀಯ ಜನತಾ ಪಕ್ಷ ಅಧಿಕಾರದೊಳಗಿದ್ದಾಗ, BS ಯಡಿಯೂರಪ್ಪ ಅವರು ಅಧಿಕಾರದೊಳಗಿದ್ದಾಗ, ಬೊಮ್ಮಾಯಿ ಅವರು ಅಧಿಕಾರದೊಳಗಿದ್ದಾಗ ಸಾಕಷ್ಟು ಈ ಒಂದು ನೇಮಕಾತಿಗಳನ್ನು ನಮ್ಮವರು ಕೂಡ ನಾವು ಮಾಡಿದ್ದೀವಿ ಅವಾಗ. ಮತ್ತು ಅದೇ ರೀತಿ ಇವತ್ತು ಬೆಳಿಗ್ಗೆ ಮತ್ತೆ ನಾವು ಪೇಪರ್ದೊಳಗೆ ನೋಡ್ತೀವಿ, ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಇವತ್ತು ಗ್ಯಾರಂಟಿಯನ್ನು ನೀವು ತೆಗೆದುಕೊಂಡು ಬಂದಿದ್ದೀರಿ. ಒಂದು ಕಡೆ ಗ್ಯಾರಂಟಿಯ ನೆಪದೊಳಗೆ ಸಂಪೂರ್ಣವಾಗಿ ಎಲ್ಲ ಬೆಲೆಗಳು ಇವತ್ತು ಏರ್ತಾ ಇದ್ದಾವೆ. ಮತ್ತು ಇವತ್ತು ಬೆಳಿಗ್ಗೆ ಪೇಪರ್ದೊಳಗೆ ಆಸ್ತಿ ನೋಂದಣಿಗೆ 10ರಿಂದ ಮತ್ತು 15% ನೀವು ಹೆಚ್ಚಿಗೆ ಮಾಡಲಿಕ್ಕೆ ತಯಾರಾಗಿದ್ದೀರಿ. ವಿದ್ಯುತ್ ಬಿಲ್ವನ್ನು ಏರಿಸಲಿಕ್ಕೆ ತಯಾರಾಗಿದ್ದೀರಿ. ಬಸ್ ದರವನ್ನು ಏರಿಸಲಿಕ್ಕೆ ತಯಾರಾಗಿದ್ದೀರಿ. ಅಂದಾಗ ಜನರ ಜೀವನ ಇವತ್ತು ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಒಂದು ಜನರು ಬಹಳ ಒಂದು ತೊಂದರೆ ಒಳಗೆ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಪ್ರಸಂಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದೊಳಗೆ ನಡೀತಾ ಇದೆ. ಹೀಗಾಗಿ ಈ ಒಂದು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರು ಇದರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಿಮ್ಮಲ್ಲಿ ನೌಕರರೇ ಇಲ್ಲ ಅಂತಂದ್ರೆ ಆಡಳಿತ ಹೇಗೆ ನಡೆಸಲಿಕ್ಕೆ ಬರುತ್ತೆ? ಹೀಗಾಗಿ ಮೊಟ್ಟ ಮೊದಲಿಗೆ ಯುವಕರ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ, ಈಗಾಗಲೇ ನೀವು ಏನು ಪೇಪರ್ದೊಳಗೆ ಬರೀ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ, ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ, ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ, ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂತಹ ಕೆಲಸ ಇವತ್ತು ಆಗಬೇಕು ಅಂಥೇಳಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ರಹಿಸ್ತೇವೆ. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷ ಒಂದು ಉಗ್ರವಾದಂತಹ ಹೋರಾಟವನ್ನು ಕೂಡ ಇಟ್ಕೊಳ್ತೀವಿ. ಹೀಗಾಗಿ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರ ಇವತ್ತ ಯಾವುದೇ ಒಂದು ನೆಪವನ್ನು ಹೇಳದೆ, ಯಾಕಂದರೆ ಅವ್ರಿಗೆ ಇನ್ನೂ ಒಂದು ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಒಂದು ನೆಪ ಅದ, ಒಳ ಮೀಸಲಾತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ನೆಪವನ್ನು ಅಂಥವು ಯಾವೂ ಹೇಳದೆ ಇವತ್ತ ಈ ಒಂದು ಯುವಕರಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂತಹ ಕೆಲಸವನ್ನು ತಾವು ಮಾಡಬೇಕು ಅಂಥೇಳಿ ಈ ಒಂದು ಪತ್ರಿಕೆ ಒಂದು ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹಿಸ್ತೇನೆ. ಇಲ್ಲ, ಯಾರೇ ಮಾಡಿದ್ರು ಅದು ತಪ್ಪೇ. ಒಂದು ವೇಳೆ ಮಾಡಿದ್ರಂದ್ರೆ ಅಲ್ಲಿ ರಾಜಕೀಯ ಒಂದು ಇದು ಐತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೀವು ಅವರು ಮಾಡಿದಾಗ IT ದುರುಪಯೋಗ ಮಾಡ್ಕೊಂಡಾಗ ಅವರು ಅದೇ ಹೇಳ್ತಾರೆ. ಯಾವುದು ಅದು ಭ್ರಷ್ಟಾಚಾರ ಯಾರೇ ಮಾಡಿದ್ರು ತಪ್ಪನೇ ಅಂತ ನಾವು ಇದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇನ್ನೊಂದು ಅವ್ರು ಕೇಳಿದ ಪ್ರಶ್ನೆ ಭಾಳ ಹಂತದಲ್ಲಿದೆ. ಆದರೆ ಮಾಡಿದ್ರು ತಪ್ಪು ಅಂತಕ್ಕಂಥದ್ದನ್ನು ಒಪ್ಕೋತಾ ಇದ್ದೀವಿ. ಆದರೆ ಇನ್ನೊಂದು ವಿಷಯ, ಈ ST ನಿಗಮದ ಹಣ 187 ಕೋಟಿ ರೂಪಾಯಿಯನ್ನು ದುರ್ಬಳಕೆ ಮಾಡ್ಯಾರ ನಾವು ಆರೋಪ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷ. ಅವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಿಧಾನಸೌಧದೊಳಗೆ ಒಪ್ಕೊಂಡ್ಬಿಟ್ರು. ಈ ರೀತಿ ನಾವು ಪ್ರೂಫ್ ಸಮೇತ ಕೊಟ್ಟಿದ್ದೀವಿ. ಅವಕ್ಕೂ ಕೂಡ ಅವರು ಸರಿಯಾಗಿ ಇನ್ನೂ ತನಿಖೆ ಆಗಿ ಹಣದ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಡೋಕ್ಕತ್ತಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆ 5,000 ರೂಪಾಯಿ ಹಣವನ್ನು ಅದ್ರ ಬಗ್ಗೆ ಏನೋ ನಮಗೆ ಬಿಡು, ನೀವು ಜನಸಾಮಾನ್ಯರಿಗೆ ಕೊಡ್ಬೇಕಲ್ಲ, ಅದಕ್ಕೂ ಇಲ್ಲ. ಮತ್ತು ಗ್ಯಾರಂಟಿ ಈಗ ಮತ್ತೆ 3-4 ತಿಂಗಳಿಂದ ಗ್ಯಾರಂಟಿ ಹಣ ಕೂಡ ಬರೋಕ್ಕತ್ತಿಲ್ಲ. ಈ ರೀತಿ ಇದಕ್ಕೆ ನನ್ನ ಒಂದು ಅಭಿಪ್ರಾಯ, ಈ ಲಂಚ ಅಂತಕ್ಕಂಥ ಏನದಲ್ಲ, ಇದಕ್ಕೆ ತಂದೆ ತಾಯಿ ಯಾರಂದ್ರೆ ಕಾಂಗ್ರೆಸ್ಸೇ. ಇದು ಅವ್ರ ಆಡಳಿತ ಹುಟ್ಟಿದ್ದು. ಒಂದು ಕಡೆ 40% ಮೈಸೂರು ಚಲೋ ಆಯಿತು. ಗುತ್ತಿಗೆದಾರಾಗಿ ನಾನು ಗುತ್ತಿಗೆದಾರ ಬಗ್ಗೆ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ದೀನಿ. ಉದಾಹರಣೆ ಕುಡಿ ನೀರಿನ ಸಲಿಂದ ನಿಮ್ಗೆ ಎಷ್ಟು ಸಲ ಲೆಟ್ರ್ ಕೊಟ್ಟಿನಿ, DC ಆಫೀಸ್ ಮುಂದೆ ಹೋಗಿದ್ದೀವಿ, ಮನವಿ ಕೊಟ್ಟಿದ್ದೀವಿ ಸರ, ಹೋಗ್ಲಿ ಬಿಟ್ರಿ ಸರ. ಈಗ ಅವ್ರನ್ನ ಕುಡಿ ನೀರಿಗಾಗಿ ಕೂಡ ಅವ್ರು ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಇಲ್ಲಿ ಬಿಜಾಪುರದ 40 ಸ್ಕೀಮ್ ಅದ ಕುಡಿ ನೀರಿನ 40 ಸ್ಕೀಮ್ ಇಲ್ಲ ಅಂತ ನೀರಿಲ್ಲ ಬಿಜಾಪುರ ಜಿಲ್ಲೆ. ಇವತ್ತು ಆ ಗುತ್ತಿಗೆದಾರ 40 ಸ್ಕೀಮ್ ಗುತ್ತಿಗೆದಾರರಿಗೆ ಕಳೆದ 2.5 ವರ್ಷದಿಂದ ಅವರಿಗೆ ಬಿಲ್ ಬರ್ತಾ ಇಲ್ಲ. ಉಳಿದಂಥ ಕಾಮಗಾರಿಗಳನ್ನ ಕೇಳಿದಾಗ ಏನು ಹೇಳ್ತಾರೆ ಅವರು,
ಭಾರತೀಯ ಜನತಾ ಪಕ್ಷ ಸರ್ಕಾರ ಹೆಚ್ಚು ಟೆಂಡರ್ ಕರೆದು ಹೋಗ್ಯಾರ ಅಂತಕ್ಕಂಥ ನೆಪ ಹೇಳ್ತಾರೆ. ಇದು ದಿನನಿತ್ಯ ನಡೀತಕ್ಕಂಥದ್ದಲ್ರಿ. ಇದು ಏನು ನೀರು ಕೊಡ್ಬೇಕಾದಂಥ ಗುತ್ತಿಗೆದಾರರು ಆ ಕೆಲಸಕ್ಕೆ ಅಲಮ್ ಹಾಕಬೇಕು. ಅವರು ನೀರು ಪ್ಯೂರ್ ಆಗ್ಬೇಕಂದ್ರೆ ಬ್ಲೀಚಿಂಗ್ ಪೌಡ್ರ್ ಹಾಕಬೇಕು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಇರ್ತಾರೆ, ಅವ್ರಿಗೆ ಪಗಾರ ಕೊಡಬೇಕು. ಈಗ ಸುಮಾರು ನನಗೆ ಅನಿಸಿಬಡಿ ಸುಮಾರು ಈ 4-5 ತಿಂಗಳಲ್ಲಿ ನಾನು ಜಿಲ್ಲೆಯ ಜನರ ಸಮಸ್ಯೆಯನ್ನು ನಾನು ಗ್ರಹಿಸಿದ್ದೀನಿ. ಸಾಕಷ್ಟು ಸಲ ಅವರು ಸ್ಕೀಮನ್ನು ಬಂದ್ ಮಾಡಿ ಹಳ್ಳಿಗಳಲ್ಲಿ ನೀರು ಕೊರತೆ ಆಗ್ಯದ, ದನಕರುಗಳ ನೀರು ಕೊರತೆ ಆಗ್ಯದ. ಇಲ್ಲಿವರೆಗೆ ಮಳೆಗಾಲ ಇತ್ತು, ಬೇಸಿಗೆ ಇತ್ತು. ಇನ್ನು ಬರ್ತಕ್ಕಂಥದ್ದು ಈಗ ಬೇಸಿಗೆ, ಈಗ ಚಳಿಗಾಲ ಮತ್ತು ಮಳೆಗಾಲ ಮುಗಿದಾವ. ಈಗ ಬರ್ತಕ್ಕಂಥ ಬೇಸಿಗೆ ದಿನ ಅದ, ದನಕರುಗಳಿಗೆ ನೀರಿನ ಭಾಳಷ್ಟು ಅವಕಾಶ ಅದ. ದಯಮಾಡಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ನಾನು ಇದನ್ನು ಮೊದಲು ಇಷ್ಟು ಮನವಿ ಮಾಡ್ತಾ ಇದ್ದೀನಿ, ಸಾಕಷ್ಟು ಮನವಿ ಮಾಡೀನಿ. ಸರ್, ಗುತ್ತಿಗೆದಾರ 100ಕ್ಕೆ 100 ಕುಡಿ ನೀರು ಬಂದ್ ಮಾಡ್ತಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವರ ಗುತ್ತಿಗೆದಾರ ಬಿಜಾಪುರ ಜಿಲ್ಲೆ ಗುತ್ತಿಗೆದಾರ ಕುಡಿ ನೀರಿನ ಪೇಮೆಂಟ್ ಬರದೇ ಹೋದ್ರೆ ನನಗೆ ಗುತ್ತಿಗೆದಾರರ ಮನಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀನಿ. 100ಕ್ಕೆ 100ರಷ್ಟು ಅವರ ಸ್ಕೀಮ್ ಬಂದ್ ಮಾಡ್ತಕ್ಕಂಥ, ಈಗ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಕಳೆದ ತಿಂಗಳಲ್ಲಿ ಕೂಡ 1 ವಾರ ಬಂದ್ ಮಾಡಿದರು. ಇನ್ನು ಈಗ ಇದೇ ರೀತಿ ಮುಂದುವರೆದ್ರೆ ಬಿಜಾಪುರ ಜಿಲ್ಲೆಯ ನೀರಿನ ಹಾಹಾಕಾರ 100ಕ್ಕೆ 100 ಆಕೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳಾದ MB ಪಾಟೀಲ್ರಿಗೆ, ಎಲ್ಲ ಶಾಸಕರಿಗೆ ಮತ್ತು ನಮ್ಮ ಆಡಳಿತ ನಡೆಸ್ತಕ್ಕಂಥ DC ಅವರಿಗೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ CS ಅವ್ರಿಗೆ ಕೂಡ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ. ಈಗ ಏನಾಗತ್ತೆ ಅಂದ್ರೆ ಅವರು ಸ್ಕೀಮ್ ಬಂದ್ ಮಾಡ್ತಾರೆ. ಬಂದ್ ಮಾಡಿರ್ತಕ್ಕಂಥ ಪಾಪ ಅಧಿಕಾರಿಗಳು ಸರ್, ಅಧಿಕಾರಿಗಳು ಇಷ್ಟು ಅವರ ಅಧಿಕಾರ ಯಾವ ರೀತಿ ಅವರ ಕುಡಿ ನೀರು ಇರೋದ್ರಿಂದ ಆ ಗುತ್ತಿಗೆದಾರರಿಗೆ ಮನವೊಲಿಸ್ತಾರೆ, ಕೈ ಮುಗಿತಾರೆ. ಹಂಗೆ ಮಾಡಬೇಡ್ರಿ. ಕುಡಿ ನೀರದ ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿ ಕೂಡ ಭಾಳಷ್ಟು ಮಾನಸಿಕ ಹಿಂಸೆ ಆಗ್ತದೆ ಸರ್. ಓಕೆ ಸರ್.